ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ನಿಡಸೋಶಿ ರಸ್ತೆಯಲ್ಲಿ ಇರುವ ನಿಖಿಲ ಸ್ಪೋರ್ಟ್ಸ್ ಕ್ಲಬ್ ಅವರ ಆಶ್ರಯದಲ್ಲಿ ಪ್ರಾರಂಭ ಮಾಡಿರುವ ಬ್ಯಾಡ್ಮಿಂಟನ್ ಹಾಲ್ನ 5ನೇ ವರ್ಷದ ವಾರ್ಷಿಕೋತ್ಸವದ ಹಾಗೂ 6ನೇ ವರ್ಷದ ಯಶಸ್ವಿ ಪಾದಾರ್ಪಣೆ ಹಿನ್ನೆಲೆ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಚಿಕ್ಕೋಡಿ ಇವರ ವತಿಯಿಂದ ಆರೋಗ್ಯ ಇಲಾಖೆ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ 2025ರ 3ನೇ ಸೀಸನ್ ಪಂದ್ಯಾವಳಿಗಳು ದಿನಾಂಕ 12/10/2025ರಂದು ಬೆಳಗ್ಗೆ 9 ಗಂಟೆಗೆ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಹೇಳುವುದಾದರೆ ದುಶ್ಚಟಗಳ ಜಗತ್ತಲ್ಲಿ ಈ ಜಗತ್ತು ಬದುಕ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ನಿಖಿಲ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನಿಖಿಲ ಗಂಗರೆಡ್ಡಿ ಅವರು ಈ ಒಂದು ಬ್ಯಾಡ್ಮಿಂಟನ್ ಹಾಲ್ ಪ್ರಾರಂಭ ಮಾಡಿದ್ರು. ಈ ಒಂದು ಹಾಲ್ ಪ್ರಾರಂಭ ಮಾಡ್ತಾ ಇದ್ದಂತೆಯೇ ಆಟ ಆಡುವುದಕ್ಕೆ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನ್ನ ಆರೋಗ್ಯವನ್ನ ಸದೃಢ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇನ್ನು ಬೆಳಗ್ಗೆ ಪಂದ್ಯಾವಳಿಗೆ ಚಿಕ್ಕೋಡಿ ಜಿಲ್ಲಾ ಎಡಿಎಚ್ಒ ಆಗಿರುವ ಎಸ್ಎಸ್ ಸಿಗಡಾತ್ ಹಾಗೂ ನಿಖಿಲ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ ಅವರು ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. Spectators, audience ಎಲ್ಲ increase ಆಗಬೇಕು. So badminton is all about fitness and ಅಂತಾರೆ, but it is more of communication, teamwork and coordination. So ಈಗ next ನಿಮ್ಮದು 4th season, so we have to see more participants. ಇದಷ್ಟೆಲ್ಲ ಮುಂದೆ ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದು ಮುಂದಿನ ಇವೆಂಟ್ಸ್ ಆಯಿತು ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್ ಆಗಲಿ ಯಾವುದು ಸೋಷಲೈಸಿಂಗ್ ಆ್ಯಕ್ಟಿವಿಟಿ ಆಗಲಿ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಹ್ಯಾಸ್ ಆಲ್ವೇಸ್ ಗಾಟ್ ಯುವರ್ ಬ್ಯಾಕ್. ನಮ್ಮ ಸೈಡಿಂದ ಎಲ್ಲ ಕೋಆಪ್ರೇಷನ್ ಕಡೆ ಇದೆ ಮತ್ತು ನಮ್ಮ ಏನಾದರೂ ಸಪೋರ್ಟ್ ಇದೆ ನಾವು ಎವ್ರಿ ಟೈಮ್ ಜೊತೆ ಇರ್ತೀವಿ. ಮತ್ತು ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ವಿನ್ನರ್ಸ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ವಾಲಂಟರಿ ನಿಮ್ಮ ವರ್ಕ್ ಮಾಡಿದ್ರಿ ಆ್ಯಂಡ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ವೆಲ್ ಟುಡೇ. ಥ್ಯಾಂಕ್ ಯು. ದಿವಸ ಎಷ್ಟು ಸ್ಟ್ರೆಸ್ ವರ್ಕ್ ಆಗ್ತೈತಿ, ಎಷ್ಟು ಸ್ಟ್ರೆಸ್ದಿಂದ ಹೆಂಗೆ ಇದ್ದಾಗ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ. 35 to 40 ಇಯರ್ಸ್ದಾಗ ಸಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತಪ್ಪ ಅಂತಂತಂದ್ರೆ ನಮ್ಮ ಬಾಡಿ ಲೆವೆಲ್ದೊಳಗೆ ಎಷ್ಟೋ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗ್ತೈತಿ, ಎಷ್ಟೋ ಫ್ಯಾಟಿ ಲಿವರ್ಸ್ ಬರುವಂಥ ಚೇಂಜಸ್ ಆಗ್ತಾವೆ. ಸಾಕಷ್ಟು ಹೆಲ್ತ್ನೊಳಗೆ ಇಂಪ್ರೂವ್ಮೆಂಟ್ ಕಾಣುವಂಥ ಒಂದು ಸಿಸ್ಟಮ್ ಆಗ್ತೈತಿ. ಎಲ್ಲರಿಗೂ ಭಾಗವಹಿಸ್ಬೇಕಲ್ಲ ಅಂತ ನಾನು ಹೇಳ್ತೀನಿ. ಯಾರು ಕಾಂಪಿಟೇಷನ್ದಾಗ ಭಾಗವಹಿಸ್ರಿ ಅದು ಓದೋರು ಒಂದಿಷ್ಟು ಎಲ್ಲರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರಲಿ. ಕೆಲವೊಂದಿಷ್ಟು ನಮ್ಮ ಡಾಕ್ಟರ್ಸ್ ಎಲ್ಲ ಆಡ್ತಾ ಇದ್ದಾರೆ ಮತ್ತು ನಮ್ಮ ಸಿಬ್ಬಂದಿನೂ ಆಡ್ತಾ ಇದ್ದಾರೆ. ಅದು ಹಿಂಗೆ ಕಂಟಿನ್ಯೂ ಆಗಲಿ. ಈ ಸಲ ನಮ್ಮ ಭಾಗ್ಯವಾಡಿ ಡಾಕ್ಟರ್ ಅವರು ಹೊರಟ ಪ್ರೈಸ್ ಹೊಡ್ಕೊಂಡು ಹೋಗ್ಬೇಕಂತೀನಿ. ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಖಿಲ್ ಸ್ಪೋರ್ಟ್ಸ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ, ಎಡಿಎಚ್ಒ ಎಸ್ಎಸ್ ಸಿಗಡಾತ್, ಕರ್ನಾಟಕ ರಾಜ್ಯ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಬಿಎಸ್ ಕುಂಬಾರ್, ಎಸ್ಎನ್ ಬೆಳಗಾವಿ ನಾಗರಾಜ್ ಕರನಿಂಗ, ಡಾಕ್ಟರ್ ಧ್ರುವಿ ಮತ್ತು ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಅಧೀಕ್ಷಕರು ಆದ ನವೀನ ಗಂಗರೆಡ್ಡಿ ಉಪಸ್ಥಿತರಿದ್ದರು. ಇನ್ನು ಈ ಒಂದು ಪಂದ್ಯಾವಳಿಯಲ್ಲಿ ಇಲಾಖೆ ವೈದ್ಯರು, ನರ್ಸ್ ಮತ್ತು ಸಿಬ್ಬಂದಿ ವರ್ಗ ಸೇರಿ ನವೀನ ಗಂಗರೆಡ್ಡಿ ಅಭಿಮಾನಿಗಳು ಆದ ಕಾಶಿ ಕರಾಳೆ, ನಿರಂಜನ ಮೇತ್ರಿ, ಕಿರಣ್ ಕಾಂಬ್ಳೆ, ರಾಜು ನಡುಮಣಿ, ಮೌಲಭಾಗಿ, ಮಹೇಶ್ ನೇಸರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಪಂದ್ಯಾವಳಿಯಲ್ಲಿ ಉತ್ತಮ ಆಟವಾಡಿದ ಆಟಗಾರರಿಗೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಬಹುಮಾನ ವಿತರಣೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.